ಈ ಭಿನ್ನಮತ ದಿನ ಕಳೆದಂತೆ ಜಾಸ್ತಿ ಆಗ್ತಾನೆ ಇದೆ. ಯಾಕಂದ್ರೆ ಅಥಣಿ ಆಯ್ತು, ರಾಣೆಬೆನ್ನೂರು ಆಯ್ತು, ಈಗ ಯಶವಂತಪುರದ ಸರದಿ. ಯಶವಂತಪುರ ಬಿಜೆಪಿಯಲ್ಲಿ ಈಗ ಬಂಡಾಯದ ವಾಸನೆ ಬಡಿತಾ ಇದೆ. ಬಂಡಾಯ ಶಮನಕ್ಕೆ ಬಿಎಸ್ವೈ ಸಭೆಯನ್ನ ಕೂಡ ಮಾಡಿದ್ದಾರೆ. ಯಾರಿಲ್ಲಿ ಬಂಡಾಯ ಆಗಿ ಈ ರೀತಿಯಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರೋದು ಬಿಜೆಪಿ ಪಕ್ಷದಲ್ಲಿ? ಹಾಗಾದ್ರೆ ನಿನ್ನೆಯಿಂದಲೇ ಸಭೆ ಮೇಲೆ ಸಭೆಯನ್ನ ಯಡಿಯೂರಪ್ಪ ಅವರೇನೋ ಮಾಡ್ತಾ ಇದ್ದಾರೆ. ಸೋಮಶೇಖರ್, ಸದಾನಂದ ಗೌಡರು, ಶೋಭಾ ಕರಂದ್ಲಾಜೆ ಅವರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸ್ಥಳೀಯ ಬಿಜೆಪಿ ನಾಯಕರನ್ನ ಮನವೊಲಿಸುವಂತ ಬಗ್ಗೆ ಈಗ ಚರ್ಚೆಗಳು ಆಗ್ತಾ ಇದೆ. ಇಲ್ಲಿ ಎಸ್.ಟಿ. ಸೋಮಶೇಖರ್ ಸ್ಪರ್ಧೆಯಿಂದ ಸ್ಥಳೀಯರು ಸಹಜವಾಗಿ ಬಂಡಾಯ ಎದ್ದಿದ್ದಾರೆ. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಬಿಜೆಪಿ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಈಗ ಆಪರೇಷನ್ ಕಮಲ ಅಂತೆಲ್ಲ ಏನು ಆರೋಪ ಇತ್ತು, ಅನರ್ಹ ಶಾಸಕರಂತ ಬಿಂಬಿಸ್ಕೊಂಡಿದ್ದಾರೆ, ಅವರಿಂದ ಸರ್ಕಾರ ರಚನೆ ಆಯಿತು ಅಂತ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿರೋದ್ರಿಂದ ಸ್ಥಳೀಯ ಮಟ್ಟದಲ್ಲಿ ನಾಯಕರು ಈಗ ಸಹಜವಾಗಿ ಬಂಡಾಯ ಎದ್ದಿದ್ದಾರೆ. ಈಗ ಸಭೆಯಿಂದ ದೂರ ಉಳಿದಿದ್ದಾರೆ ನಟ ಹಾಗೆಯೇ ಬಿಜೆಪಿಯ ಮುಖಂಡ ಜಗ್ಗೇಶ್. ಸಾಧ್ಯನೇ ಇಲ್ಲ. ಅವರಿಗೆ ಅವರ ವೃತ್ತಿಯ ಜೊತೆ ನಮ್ಮ ಪ್ರಚಾರಕ್ಕೆ ಆದಾಗ ಎಲ್ಲದಕ್ಕೂ ಕೂಡ ಅವರು ಬರ್ತಾರೆ. ಅವರ ಜೊತೆ ಈಗಾಗಲೇ ಮಾತುಕತೆ ನಡೆಸಲಾಗಿದೆ. ಅವರು ನಾನು ಬ್ಯುಸಿ, ನನ್ನ ಶೆಡ್ಯೂಲ್ನಲ್ಲಿ ಬ್ಯುಸಿ ಇರುವ ಕಾರಣ ನೀವು ಕರೆದಾಗ ಬರ್ತೇನೆ ಅಂತ ಹೇಳಿದ್ದಾರೆ. ಸರ್, ನಮ್ಮ 3 ಕ್ಷೇತ್ರಗಳಲ್ಲಿ ಆ ರೀತಿಯ ಒಂದು ಸಣ್ಣ ಶಬ್ದಗಳು ಕೂಡ ಉತ್ಪನ್ನ ಆಗದ ರೀತಿಯಲ್ಲಿ ನೋಡುವಂಥ ಜವಾಬ್ದಾರಿ